ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಲಾಗಿದೆ. ಪಾಕ್ನ ಕರಾಚಿಯ ದಾವೂದ್ ಇಂಜಿನಿಯರಿಂಗ್ ವಿವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರಣ ಕೇಳಿ ಶೋಕಾಸ್ ನೋಟಿಸ್ ಅನ್ನು ನೀಡಿದೆ ಇಂಜಿನಿಯರಿಂಗ್ ವಿವಿ. ಅಂದರೆ ಹೋಳಿ ಆಟ ಆಡಿದ್ದಕ್ಕೆ, ಅಂದರೆ ನಾವು ಸಾಮಾನ್ಯವಾಗಿ ಹೋಳಿ ಆಡ್ತೀವಲ್ವ ಹಬ್ಬ, ಆ ರೀತಿ ವಿವಿಯಲ್ಲಿ ಆಚರಣೆ ಮಾಡಿದ್ರು ಅನ್ನುವಂಥ ಕಾರಣವನ್ನು ಕೇಳಿದಾರಂತೆ. ಶೋಕಾಸ್ ನೋಟಿಸ್ ಕೂಡ ವಿವಿ ಅವರು ಕೊಟ್ಟಿದ್ದಾರೆ. ವಿವಿಯಿಂದಲೇ ಅಮಾನತು ಮಾಡಿದೆ ದಾವೂದ್ ಇಂಜಿನಿಯರಿಂಗ್ ವಿವಿ. ವಿದ್ಯಾರ್ಥಿಗಳ ವಿರುದ್ಧ ಮೂಲಭೂತವಾದಿಗಳಿಂದ ಕೇಸ್ ದಾಖಲಾಗಿದೆ. ಕ್ಯಾಂಪಸ್ನಲ್ಲಿ ಒಟ್ಟಿಗೆ ಹೋಳಿ ಆಚರಿಸಿದ್ರು ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳು. ಫೆಬ್ರವರಿ 21ರಂದು ಓಂ ಪ್ರಕಾಶ್ ಎಂಬ ವಿದ್ಯಾರ್ಥಿಗೆ ವಿವಿ ನೋಟಿಸನ್ನು ಕೊಡ್ತು. ಹೋಳಿ ಆಚರಣೆ ವೇಳೆ ದೇಶ ವಿರೋಧಿ ಘೋಷಣೆ ಕೂಗಿದಿರಿ ಅಂತ ನೋಟಿಸ್ ಕೊಟ್ಟರು. ನಾಳೆ ವಿವಿ ಕುಲಪತಿಗಳ ಮುಂದೆ ಪೋಷಕರೊಂದಿಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ. ನೋಡಿ, ಹೋಳಿ ಅನ್ನುವಂಥ ಒಂದು ಹಬ್ಬ ಭಾವೈಕ್ಯತೆಯ ಪ್ರತೀಕ. ಅದು ನಮ್ಮಲ್ಲಿ, ಪಾಕಿಸ್ತಾನದಲ್ಲಿ ಹೆಂಗೋ ಗೊತ್ತಿಲ್ಲ, ಅಲ್ಲಿ ನೋಡಿ ನಮ್ಮಲ್ಲಿ ಹೆಂಗೆ ಅಲ್ಲಿ ಹೆಂಗೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲೆಲ್ಲರೂ ಅಣ್ಣ ತಮ್ಮಂದ ರೀತಿ ಎಲ್ಲ ಕಾಲೇಜ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ವಿವಿ ಆಗಿರ್ಬೋದು, ಯೂನಿವರ್ಸಿಟಿ ಆಗಿರ್ಬೋದು, ಹೆಂಗೆ ಬದುಕ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಆದರೆ ಅಲ್ಲಿ ನೋಡಿ ಹಿಂದೂ ಮುಸ್ಲಿಮು ಒಟ್ಟಿಗೆ ಹೋಳಿ ಆಚರಣೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ, ಅಲ್ಲೇನೋ ಒಂದು ಘೋಷಣೆ ಕೂಗಿದ್ರು ಅನ್ನುವಂಥಕ್ಕೋಸ್ಕರ ಮೂಲಭೂತವಾದಿಗಳು ಕೇಸನ್ನು ದಾಖಲು ಮಾಡಿದ್ದಾರೆ. ಈಗ ಅಲ್ಲಿ ಅವ್ರನ್ನ ಕಾಲೇಜಿಂದ ಹೊರಗೆ ಹಾಕಿದ್ದಾರೆ ಕೇಸ್ ಮಾಡಿ. ಓಂ ಪ್ರಕಾಶ್ ಎಂಬ ವಿದ್ಯಾರ್ಥಿಗೆ ನೋಟಿಸನ್ನು ಕೊಟ್ಟರು. ದೇಶ ವಿರೋಧಿ ಘೋಷಣೆ ಕೂಗಿದ್ದಿರಿ ಅನ್ನುವಂಥ ನೋಟಿಸನ್ನು ಅಲ್ಲಿ ಕೊಡಲಾಗಿದೆ. ದಾವೂದ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದರೆ ಈಗ ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳು ಒಟ್ಟಿಗೆ ಪಾಕ್ನ ಕರಾಚಿಯ ದಾವೂದ್ ಇಂಜಿನಿಯರಿಂಗ್ ವಿವಿಯಲ್ಲಿ ಹೋಳಿಯನ್ನು ಆಚರಣೆ ಮಾಡಿದರು. ಆ ಕಾರಣಕ್ಕೋಸ್ಕರ ಈಗ ಅಮಾನತು ಶಿಕ್ಷೆ ಕೊಡಲಾಗಿದೆ.